ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ರೆಸಿಪಿ ಬ್ಲಾಗ್ಸ್, ಕೋಸ್ಟಲ್ ರೆಸಿಪಿ ಬ್ಲಾಗ್ಸ್. ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ಮಾಡ್ತಾ ಇಲ್ಲ, ನನ್ನ ಅಕ್ಕ ಕೂಡ ಮಾಡ್ತಾ ಇಲ್ಲ, ನನ್ನ ಅಮ್ಮ ಮಾಡ್ತಾ ಇದ್ದಾರೆ. ಅಮ್ಮ ತುಂಬ ಚಂದ ನಾನ್ ವೆಜ್ ರೆಸಿಪೀಸ್ ಮಾಡ್ತಾರೆ. ಸೊ ನಾನು ಅಮ್ಮನ ಈ ವಿಡಿಯೋನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಅವಳು ತುಂಬ ಚಂದವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕುಂದಾಪುರ ಚಿಕನ್ ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನನ್ನ ಮಗಳಿಗೆ ಇಷ್ಟ ಅಂತದ್ದು, ಅದಕ್ಕೆ ಅವಳು ಬೆಂಗಳೂರಿಂದ ಬಂದಿದ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇದೀಗ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಳುಮೆಣಸು, ಆಮೇಲೆ ಸ್ವಲ್ಪ ಮೆಂತೆ ಹಾಕಿದರೆ ಸಾಕು. ಮೆಂತೆ ತುಂಬ ಹಾಕಿದರೆ ಕೈ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ, ಆಯಿತಾ. ಆಮೇಲೆ ಸ್ವಲ್ಪ ಒಣಮೆಣಸು ಹಾಕ್ಕೊಳ್ಳೋದು, ಸ್ವಲ್ಪ ಒಣಮೆಣಸು ಹಾಕಿ ಇದನ್ನೀಗ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ತೇನೆ. ಇದನ್ನೆಲ್ಲ ಈಗ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಇದನ್ನ ಹುರಿದು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮಿಕ್ಸಿಗೆ ಹಾಕ್ತೇನೆ. ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೇನೆ, ಈಗ ಮಿಕ್ಸಿಗೆ ಹಾಕ್ತೇನೆ. ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಲಾಸ್ಟ್ ತೆಗೆಯುವಾಗ ಇದಕ್ಕೆ ಒಂದು 10 ಎಸ್ಲು ಬೆಳ್ಳುಳ್ಳಿ ಹಾಕಬೇಕು. ಆಗ ಅದು ಪರಿಮಳ ಬರ್ತದೆ ಆ ಪೌಡ್ರ್. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಪುಡಿ ಆಗಬೇಕು, ಈ ಥರ ಪೌಡರ್ ಆಗಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ತೇನೆ ನಾನು. ಸ್ವಲ್ಪ ಪೌಡ್ರ್ ಮಾಡೋದ್ರಿಂದ ಬೆಳ್ಳುಳ್ಳಿ ಹೆಚ್ಚು ಹಾಕಬೇಕಂತಿಲ್ಲ, ತುಂಬ ಹಾಕಿದ್ರೆ ಅದರದ್ದು ವಾಸನೆ ಬರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿ ಒಂದು 5 ಎಸ್ಲು ಹಾಕಿದೆ ನಾನು ಅದಕ್ಕೆ. ಪೌಡರ್ ಈ ಥರ ಆಗಿದೆ ನೋಡಿ. ನೀವು ಪೌಡ್ರನ್ನ ಈಗ ಒಂದು ಬೌಲಿಗೆ ಹಾಕ್ಕೊಳ್ತೆ. ಇಷ್ಟು ಬೇಕಾಗೋದಿಲ್ಲ, ನಮ್ಮದು ಎಷ್ಟು ಚಿಕನ್ನು ಉಂಟು ನೋಡಿ ಅದಕ್ಕೆ ಎಷ್ಟು ಬೇಕು ಖಾರ ಅಷ್ಟೇ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ. ಆದರೆ ನಾನು ಮಾಡುವಾಗ ಸ್ವಲ್ಪ ಹೆಚ್ಚು ಮಾಡಿದ್ದೇನೆ. ಆಮೇಲೆ ಇದು ಪೌಡ್ರನ್ನ ಹಾಗೆ ಸೈಡಿಗೆ ಇಟ್ಕೊಳ್ತೇನೆ ನಾನು. ಪುನಃ ಈಗ ಸ್ವಲ್ಪ ಸಾಮಾನು ಹಾಕಿ ಅದನ್ನು ರುಬ್ಲಿಕ್ಕೆ ಉಂಟು ನೋಡಿ. ಈಗ ಆ ಪೌಡ್ರಿಗೆ ಹಾಕಿದಷ್ಟೆಲ್ಲ ಬೇಡ, ಸ್ವಲ್ಪ ಸಾಕು ಕೊತ್ತಂಬರಿ. ಆಮೇಲೆ ಕಾಳುಮೆಣಸು ಸಹ ಹಾಗೆ ಸ್ವಲ್ಪ ಸಾಕು. ಒಂದು 5-6 ಎಸಳು ಇದು ಮೆಂತೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಒಂದು ಸ್ವಲ್ಪ ಒಣಮೆಣಸು ಹಾಕಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಕಡಿತೇನೆ ಇದನ್ನು. ಯಾಕಂದರೆ ಚಿಕನ್ ಬೇಯಿಸುವಾಗ ಮಿಕ್ಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಇದು ಖಾರಕ್ಕೆ. ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತೆ. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಕಡಿತೆ. ಆಗ ಪೌಡ್ರ್ ಮಾಡಿದ್ದು, ಈಗ ಸ್ವಲ್ಪ ನೀರು ಹಾಕ್ತೆ, ಸ್ವಲ್ಪ ದಪ್ಪ ಆಗಬೇಕಿತ್ತು. ಇದು ಮಸಾಲೆ ಮೆಣಸು ಎಲ್ಲ ಹಾಕಿಬಿಟ್ಟು ಇದನ್ನು ಪೇಸ್ಟ್ ಮಾಡಿದ್ದೇನೆ ನೋಡಿ. ಇದು ಸುಕ್ಕಕ್ಕೆ ಚಿಕನ್ ಹಾಕಿ ಕಾಯಿ ಹಾಲಲ್ಲಿ ಬೇಯಿಸಿ ಈ ಮಸಾಲೆ ಹಾಕಿದಾಗ ಎಲ್ಲ ಮಾಂಸ ಖಾರ ಎಳ್ಕೊಳ್ತದೆ ಇದರದ್ದು, ಆಯಿತಾ. ಇದನ್ನು ಹಾಗೆ ಒಂದು ಬೌಲಿಗೆ ಹಾಕಿ ಇಡ್ತೇನೆ ನಾನು. ಈಗ ಇದೇ ಮಿಕ್ಸಿಯಲ್ಲಿ ನಾನೀಗ ಕಾಯಿ ಹಾಲು ತೆಗಿತೇನೆ. ಯಾಕಂದರೆ ಇದರಲ್ಲಿ ಸ್ವಲ್ಪ ಖಾರದ ಅಂಶ, ಮಸಾಲೆ ಅಂಶ ಉಂಟಲ್ವ, ತುಂಬ ಬೇಡ. ಯಾಕಂದರೆ ನಾವು ಚಿಕನ್ ಸ್ವಲ್ಪ ತಂದಿದ್ದು, ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಹಾಕಿ ಇದರದ್ದು ಹಾಲು ತೆಗಿತೇನೆ. ಈಗ ನಾನು ಚಿಕನ್ 1 kg ತಂದದ್ದು, ಅದಕ್ಕೆ ನಾವು ಕಾಯಿ ಹಾಲು ಸ್ವಲ್ಪ ಹಾಕ್ತೇನೆ. ತುಂಬ ಕಾಯಿ ಹಾಲು ಹಾಕಿದರೆ ಅದು ಸ್ವಲ್ಪ ಸಿಹಿ ಬರ್ತದೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತೇನೆ. ತುಂಬ ನೀರು ಹಾಕಿದರೆ ಹೊರಗೆಲ್ಲ ಹಾರ್ತದೆ ಅದು, ಅದಕ್ಕೋಸ್ಕರ. ಈ ಕನ್ಸಿಸ್ಟೆನ್ಸಿಲಿ ಹಾಲಾಗಿರಬೇಕು, ಕಾಯಿ ಹಾಲು. ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಇದನ್ನು ನಾನು ನಮ್ಮ ಕುಂದಾಪುರದ ಭಾಷೆಯಲ್ಲಿ ಇದಕ್ಕೆ ನಾವು ಗಾಳಿಸೋದು ಅಂತೇಳಿ ಹೇಳ್ತಾರೆ. ಇದರಲ್ಲಿ ನಾನೀಗ ಕಾಯಿ ಹಾಲು ತೆಗಿತೆ ಹಾಕಿ
ಇದರಲ್ಲಿ ಈಗ ಕಾಯಿ ಹಾಲು ಇಳಿತ್ತು, ಇದರಲ್ಲಿ ಸ್ವಲ್ಪ ಇರುತ್ತಲ್ವ, ಅದಕ್ಕೆ ಇದನ್ನ ಹೀಗೆ ಹಿಂಡಬೇಕಾಯ್ತಾ. ಹಿಂಡಿದರೆ ಮಾತ್ರ ಪೂರ ಬೀಳುತ್ತೆ, ಇಲ್ದಿದ್ರೆ ಇದರೊಳಗೆ ಉಳ್ಕೊಳ್ಳೋದು. ಹೀಗೆ ಹಿಂಡಬೇಕು. ಹಾಲು ಈಚೆ ಬೌಲಿ ಹೋಗುತ್ತೆ, ಉಳಿದಿರೋ ಐಟಮ್ಸ್ ಮಾತ್ರ ಇದರಲ್ಲಿ ಉಳ್ಕೊಂಡಿರುತ್ತೆ. ಗಾಳಿಸ್ಬೇಕು. ನಾ ಈಗ ಹಾಲು ತೋರಿಸ್ತೆ, ಇದು ಪಾತ್ರದ ಅಡಿಗೆ ಉಂಟು. ನೋಡಿ, ಕಾಯಿ ಹಾಲು ಇಷ್ಟು ಬಂದಿತ್ತು ನೋಡಿ, ಆಯಿತಾ. ಇದನ್ನು ಸಹ ಹೀಗೆ ಸೈಡಿಗೆ ಇಟ್ಕೊಳ್ತೆ ರೆಡಿ ಮಾಡಿ. ಇದಿಷ್ಟು ಕಾಯಿ ಉಂಟಲ್ಲ, ಯಾಕಂದರೆ ನಾವು 1 kg ಚಿಕನ್ ತಂದಿದ್ದು, ಅದಕ್ಕೆ ಕಾಯಿ ತುಂಬ ಹಾಕಿದರೆ ಸ್ವಲ್ಪ ಸಿಹಿ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಹಾಕಿ ಮಿಕ್ಸಿಯಲ್ಲಿ ಒಂದೇ ಸಲ ತಿರ್ಸಿದ್ರೆ ಸಾಕು. ಅದು 2 ಸಲ ರನ್ ಮಾಡಿದರೆ ಅದು ನೈಸ್ ಆಗುತ್ತೆ. ನೈಸ್ ಆಗಬಾರ್ದು, ಆಚೆಗೆ ದಪ್ಪ ಜರಿ ಸಹ ಇರಬಾರ್ದು, ಒಂದು ಸ್ವಲ್ಪ ನುಣ್ಣಗೆ. ಒಂದೇ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಹಾಗೆ ಡ್ರೈ ಇದು ಮಾಡಬೇಕು. ಇಷ್ಟೇ ನೋಡಿ, ಹಾಕಿಡ್ತೇನೆ ನಾನು. ನೋಡಿ, ಒಂದೇ ಸಲ ಮಾಡಿದ್ದು ನೋಡಿ, ಜಸ್ಟ್ ಪೌಡ್ರು ಚೂರು ಅಷ್ಟೇ. ಹೆಚ್ಚು ನೈಸ್ ಆಗಿದ್ರೆ ಅದು ಟೇಸ್ಟ್ ಬರೋದಿಲ್ಲ ಇವರೇ. ಇದಕ್ಕೆ ಅಡಿಗಡೆ ಉಂಟಲ್ವಾ, ಅದಕ್ಕೆ ಒಂಚೂರು ಕಾಯೆಲ್ಲ ಹಾಕಿ ತೊಳೆದು ಇದಕ್ಕೆ ಮಿಕ್ಸ್ ಮಾಡ್ತೇನೆ ನಾನು. ವೇಸ್ಟ್ ಮಾಡಬಾರ್ದು, ಅದಕ್ಕೋಸ್ಕರ. ಆಯಿತಾ, ಇದೆಲ್ಲ ಈಗ ರೆಡಿ ಆಯಿತಾ. ಈಗ ಚಿಕನ್ನ ರೆಡಿ ಮಾಡ್ತೇನೆ ನಾನು. ಕುಕ್ಕರ್ ಕಾಯಿತು. ಇದಕ್ಕೆ ಈಗ ತೆಂಗಿನೆಣ್ಣೆ ಸ್ವಲ್ಪ ಹಾಕ್ತೇನೆ ನೋಡಿ, ಇಷ್ಟು ಸಾಕು ತೆಂಗಿನೆಣ್ಣೆ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ತೇನೆ, 1 ಸ್ಪೂನಷ್ಟು. ನೋಡಿ, ಇದು ನಾವು ಯೂಸ್ ಮಾಡೋದು ನಮ್ಮ ಊರಿನಲ್ಲೇ ಸಕಾಲಿಕದವರ ತುಪ್ಪ, ಅದೇ ಯೂಸ್ ಮಾಡೋದು. ಅದು ಅವರು ಫ್ಯಾಕ್ಟ್ರಿಲೇ ಮಾಡೋದು, ಬೇರೆ ಕಡೆಯಿಂದ ತರೋದಲ್ಲ. 1 ಸ್ಪೂನ್ ತುಪ್ಪ ಹಾಕಿದ್ದೇನೆ. ಆಮೇಲೆ ಈಗ ತುಪ್ಪ ಹಾಕಿದ್ದೇನೆ. ಈ ಕಟ್ ಮಾಡಿಟ್ಟಿರುವ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತೇನೆ ಈಗ. ನೋಡಿ, ಹಾಕಿದೆ. ಇದೀಗ ಕಾಯ್ತಾ ಇರ್ತದೆ. ಆಮೇಲೆ ಈಗ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಇಟ್ಕೊಂಡಿದ್ದೆ, ಅದನ್ನು ಈ ಕಲ್ಲು ಉಂಟಲ್ವ, ನಾನು ಇದರಲ್ಲಿ ಹಾಕಿ ಕುಟ್ಟುತ್ತೇನೆ. ನಾವು ಈ ಕಲ್ಲೇ ಯೂಸ್ ಮಾಡೋದು, ಇದು ನಮ್ಮ ಟ್ರೆಡಿಷನ್ ಅಂತಲೇ ಹೇಳ್ಬೋದು. ನಾವೀಗ ಸ್ಟೀಲಿದು ಕುಟ್ಟಲಿಕ್ಕೆ ಕೂಡ ಬರ್ತದೆ, ಅದೆಲ್ಲ ನಾವು ಯೂಸ್ ಮಾಡೋದಿಲ್ಲ. ನಾವು ಮುಂಚೆಯಿಂದನೂ ಈ ಕಲ್ಲಿದೆ ನಾವು ಯೂಸ್ ಮಾಡ್ತಾ ಇರೋದು. ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಇಷ್ಟು ಕುಟ್ಟಿದ್ದೇನೆ, ಇದನ್ನು ಇದಕ್ಕೆ ಹಾಕ್ಕೊಳ್ತೆ ನೋಡಿ. ಹಾಕಿ ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ತಾರೆ, ಆದರೆ ಅದು ನಮ್ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಕುಟ್ಟಿಯೇ ಹಾಕೋದು, ಯಾಕಂದರೆ ಇದು ಪರಿಮಳ ಒಳ್ಳೆ ಬರ್ತದೆ ಅಂಥೇಳಿ. ಇದ್ರ ಜೊತೆಗೆ ಈಗ 2 ಹಸಿಮೆಣಸಿನ ಕಟ್ ಮಾಡಿ ಹಾಕ್ಕೊಳ್ತೆ, ಯಾಕಂದರೆ ನಮ್ಮನೆಯವ್ರಿಗೆ ಇಷ್ಟ ಹಸಿಮೆಣಸಿದು ಪರಿಮಳ ಬರ್ತದೆ. ಹಸಿಮೆಣಸೇ ಹಾಕ್ತೀನಿ ಅಂತೇಳಿ ಹೇಳ್ತಾರೆ. ಎಲ್ಲರೂ ಹಾಕೋದಿಲ್ಲ, ಆದರೆ ನಾನು ಹಾಕ್ತೇನೆ, ಯಾಕಂದರೆ ನನ್ನ ಮನೆಯವರಿಗೆ ಇಷ್ಟ ಆದ್ದರಿಂದ ನಾನು ಇದಕ್ಕೆ 2 ಹಸಿಮೆಣಸು ಹಾಕ್ಕೊಳ್ತೇನೆ. ಇಷ್ಟ ಇದ್ದವರು ಹಾಕ್ಬೋದು, ಇಷ್ಟ ಇಲ್ಲದವರು ಹಸಿಮೆಣಸು ಹಾಕ್ತಾರೆ ಸಹ ಮಾಡ್ಬೋದು. ಈಗ 2 ಹಸಿಮೆಣಸು ಹಾಕ್ತೇನೆ. ಈಗ ಇದನ್ನು ಒಂಚೂರು ಹೀಗೆ ಮುಚ್ಕೊಳ್ತೆ. ಸ್ವಲ್ಪ ಕೆಂಪಾಗ್ಲಿಕ್ಕೆ ಬಂತಲ್ಲ, ಕೆಂಪಾಗ್ತಾ ಉಂಟು ಸ್ವಲ್ಪ. ಆಮೇಲೆ ಇದು ಒಂದು 2 ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೆ. ಹಾಗೆ ಒಂದು ಸ್ವಲ್ಪ ಮುಚ್ಚುತ್ತೆ ನಾನು. ಆಮೇಲೆ ಈಗ ಚಕ್ಕೆ ಹಾಕ್ಕೊಳ್ತೆ, 1 ಲವಂಗ ಹಾಕಿದೆ, 2 ಲವಂಗ, 1 ಏಲಕ್ಕಿ, 2 ಲವಂಗ ಹಾಕಿದೆ. ನಾನು ಇದು ಪ್ಯಾಕೆಟೆಲ್ಲ ತಗೊಬಂದು ಯೂಸ್ ಮಾಡೋದಿಲ್ಲ. ನಾನು ಇದನ್ನು ಉಡುಪಿ ಡಿ ಮಾರ್ಟಿಗೆ ಹೋದಾಗ ಇದರದ್ದೇ ಚಕ್ಕೆ ಪ್ಯಾಕೆಟು, ಲವಂಗ ಪ್ಯಾಕೆಟು, ಏಲಕ್ಕಿ ಪ್ಯಾಕೆಟು ಅದನ್ನೇ ನಾನು ತಗೊಬರೋದು. ಆವಾಗ ನಮಗೆ ಯೂಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡಿ, ಹಾಗೆ ಉಳಿದದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತಾ, ಹಾಳಾಗೋದಿಲ್ಲ. ನಾನು ಇದಕ್ಕೆ ಸಾಮಾನ್ಯ ಒಂದು 6 ತಿಂಗಳಾಯ್ತು ನಾನು ತಗೊಬಂದು. ಇನ್ನೂ ಸಹ ಉಂಟು, ಒಳ್ಳೆಯದು ಉಂಟು, ಅದು ಹಾಳಾಗಲಿಲ್ಲ. ಹೀಗೆ ಸ್ವಲ್ಪ
ಮುಚ್ಕೊಳ್ಬೇಕು. ಯಾಕಂದರೆ ಹಾಗೆ ಇಟ್ಟಿದ್ರೆ ಅದು ಬುಡದ್ದು ಮಾತ್ರ ಕೆಂಪಾಗುತ್ತೆ, ಮೇಲೆಲ್ಲ ಆಗೋದಿಲ್ಲ. ಹೀಗೆ ಸ್ವಲ್ಪ ಮುಚ್ಕೊಳ್ತಾ ಇರಬೇಕು. ಹೀಗೆ ಸ್ವಲ್ಪ ಅಗಲ ಮಾಡಿ ಬಿಡಿ, ಕಾಯ್ತದೆ. ಗ್ಯಾಸ್ ಒಂದು ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ, ತುಂಬ ದೊಡ್ಡದು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಕೆಂಪಾಗೋವರೆಗೆ ಬಿಡಬೇಕು. ಇದಕ್ಕೀಗ ನಾನು ಚಿಕನ್ ಹಾಕ್ತೆ ನೋಡಿ. ಇದಕ್ಕೀಗ ಅರ್ಧ ಲಿಂಬು ಹಿಂಡ್ತೇನೆ ನಾನು, ಸ್ವಲ್ಪ ಹುಳಿಗೆ ಹೀಗೆ ಮುಚ್ಚಬೇಕು. ಕೆಲವರು ಇದಕ್ಕೆ ಕುಕ್ಕರ್ಗೆ ವಿಸಿಲ್ ಹಾಕೋದಿಲ್ಲ, ಜಸ್ಟ್ ಹೀಗೆ ಮುಚ್ಚಿಟ್ಟು ಬಿಡ್ತಾರೆ. ಅದು ಟೈಮ್ ವೇಸ್ಟು, ಗ್ಯಾಸ್ ಸಹ ಇದಾಗುತ್ತೆ. ಏನಾಗುತ್ತೆ ಅಂದರೆ ಗ್ಯಾಸ್ ವೇಸ್ಟ್ ಆಗುತ್ತೆ. ನಾನು ಹಾಗೆ ಮಾಡೋದಿಲ್ಲ. ಇದಕ್ಕೀಗ ನಾನು ಕಾಯಲ್ಲಿ ಹಾಕ್ಕೊಳ್ತೇನೆ ಸ್ವಲ್ಪ ನೋಡಿ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದೇ ಕಾಯಲ್ಲಿ ಇದಕ್ಕೆ ಹಾಕಿದೆ. ಆಮೇಲೆ ಈಗ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ತೆ ನೋಡು. ನಾನು ಕೈಲೇ ಉಪ್ಪು ಹಾಕೋದು, ಯಾಕಂದರೆ ನನಗೆ ಚಮಚದಲ್ಲೆಲ್ಲ ಉಪ್ಪು ಹಾಕಿದ್ರೆ ಹದ ಗೊತ್ತಾಗೋದಿಲ್ಲ. ಅದಕ್ಕೆ ಈಗ ಕೈಲೇ ಹೀಗೆ ಹಾಕಿಬಿಡ್ತೆ ನಾನು. ಈಗ ಇದನ್ನೀಗ ಮುಚ್ಚಿಟ್ಟು ಒಂದು ವಿಸಿಲ್ ಹಾಕ್ತೆ ನಾನು ಅಷ್ಟೇ. ಕಾಯೆಲ್ಲ ಹಾಕಿ ಆಯಿತು, ಒಂಚೂರು ಬೆಚ್ಚಗೆ ಆಗುವಷ್ಟು ಬಿಟ್ಟಿದೆ ನಾನು, ಒಂದೆರಡು ನಿಮಿಷ. ಇದನ್ನು ಬಿಟ್ಟನ. ಈಗ ನಾನೀಗ ಅರ್ದಿಟ್ಟಿದ್ದು ಮಸಾಲೆ ಉಂಟಲ್ವಾ, ಇದನ್ನೀಗ ಇದಕ್ಕೆ ಹಾಕ್ತೆ. ನೀರೆಲ್ಲ ಹೆಚ್ಚು ಹಾಕಬಾರ್ದು, ಯಾಕಂದರೆ ಸುಕ್ಕ ಮಾಡೋದ್ರಿಂದ ನಾವು ನೀರು ಹಾಕಿದರೆ ಅದು ತುಂಬ ತೆಳ್ಳಗಾಗುತ್ತಲ್ವ, ಅದಕ್ಕೋಸ್ಕರ. ಈಗ ಇದಕ್ಕೀಗ ಕುಕ್ಕರ್ ಮುಚ್ಚಿ ಒಂದೇ ಒಂದು ವಿಸಿಲ್ ಹಾಕೋದು. ಯಾಕಂದರೆ ಅದು ತುಂಬ ವಿಸಿಲ್ 2-3 ವಿಸಿಲ್ ಹಾಕಿದ್ರೆ ಮಾಂಸ ಪೂರ ಪುಡಿ ಪುಡಿ ಆಗುತ್ತೆ. ತೆಗೆದು ನೋಡಿ, ಈ ಥರ ಬಣ್ಣ ಬಂದಿದೆ. ಯಾಕಂದರೆ ಇದಕ್ಕೆ ಮಸಾಲೆ ಹಾಕಿದ್ದೇನಲ್ಲ, ಅದಕ್ಕೆ ಈ ಥರ ಬಣ್ಣ ಬಂದಿದೆ. ಈಗ ನೋಡಿ, ಈಗ ಈ ಮೆಣಸಿನ ಪೌಡ್ರನ್ನ ನಾನು ಆಗ ಮಾಡಿಟ್ಕೊಂಡಿದ್ದೆ ಅಲ್ಲ, ಅದನ್ನ ಈಗ ಇದಕ್ಕೆ ಈಗ ಹಾಕ್ತೆ. ಎಷ್ಟು ಬೇಕು ಖಾರ ಅಷ್ಟು. ಯಾಕಂದರೆ ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಒಳ್ಳೆ ಪರಿಮಳ ಬರುತ್ತೆ. ನಾನು ತಿನ್ನೋದಿಲ್ಲ, ತಿನ್ನುವಾಗ ಟೇಸ್ಟ್ ಒಳ್ಳೆ ಇರುತ್ತೆ. ಈಗ ಗ್ಯಾಸ್ ಸಣ್ಣ ಹಚ್ಚಿ ಇಡ್ತೆ, ಯಾಕಂದರೆ ದೊಡ್ಡ ಗ್ಯಾಸಲ್ಲಿ ಇರಬಾರ್ದು. ಹೀಗೆ ಪೌಡ್ರ್ ಹಾಕಿದಿಲ್ಲ, ಒಂದು 2 ನಿಮಿಷ ಇಟ್ಟರೆ ಸಾಕು, ಅದು ಮಸಾಲೆಗೆಲ್ಲ ಖಾರ ತಾಗ್ಲಿಕ್ಕೆ ಅಷ್ಟೇ. ಆಯಿತಾ? ಈಗ 2 ನಿಮಿಷ ಆಯ್ತು ನಾನು ಹಾಕಿ, ಪೌಡ್ರ್ ಹಾಕಿ. ಅದ್ರ ಮೇಲೆ ಈಗ ಈ ಕಾಯಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನೀಗ ಹಾಕ್ತೇನೆ ನೋಡಿ. ಅದ್ರ ಮೇಲೆ ಹೀಗೆ ಹಾಕ್ತೇನೆ ನೋಡಿ, ಅಗಲ ಮಾಡಿ. ಎಲ್ಲ ಖಾರ ಉಪ್ಪೆಲ್ಲ ಎಳ್ಕೊಳುತ್ತೆ ಇದಕ್ಕೆ. ಇದು ನೋಡಿ ಹೀಗೆ ಹಾಕಿ ಇಡ್ತೇನೆ ನಾನು. ಹೀಗೆ ಸಣ್ಣ ಗ್ಯಾಸಲ್ಲಿ ಅದು ಬೇಯಬೇಕು. ಒಂದು 2 ನಿಮಿಷ ಇದ್ದರೆ ಸಾಕು, ತುಂಬ ಬೇಯಿಸಬಾರ್ದು, ಮಾಂಸ ಹುಳಿ ಆಗುತ್ತೆ ಅಷ್ಟೇ. ಹೀಗೆ ಮುಚ್ಚಿ ಇದಂದರೆ ತುಂಬ ಡ್ರೈ ಮಾಡಲಿಲ್ಲ, ಯಾಕಂದರೆ ನಾನು ಇದು ನೀರು ದೋಸೆ ಮಾಡ್ತೇನಲ್ವ. ಈಗ ನಾನು ನೀರು ದೋಸೆಗೆ ನಾವು ಕುಂದಾಪುರ ಭಾಷೆಯಲ್ಲಿ ಇದಕ್ಕೆ ತೆಳಗನ ದೋಸೆ ಅಂದೇಳಿ ಹೇಳುತ್ತೆ. ಆ ತೆಳಗನ ದೋಸೆಗೆ ಕೋಳಿ ಸುಕ್ಕ ಹಾಕಿ ತಿಂದ್ರಿತ್ತಲ್ಲ, ಸೂಪರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮಸಾಲೆನ ಸ್ವಲ್ಪ ಡ್ರೈ ಮಾಡಲಿಲ್ಲ, ಸ್ವಲ್ಪ ಇರಲಿ ಇದು ಮಸಾಲೆ ಇರಲಿ ಅಂತ ಹೇಳ್ಕೊಂಡು ಸ್ವಲ್ಪ ನೀರು ಮಾಡಿದೆ. ಆಯಿತಾ? ಈಗ ಆಯ್ತದು. ಇದು ಒಂದು 5-10 ನಿಮಿಷ ಇಟ್ಟಿದ್ದೆ ನಾನು. ಅದ್ರ ಮೇಲೆ ಈ ಕೊತ್ತಂಬರಿ ಸೊಪ್ಪಿನ ಹಾಕ್ತೆ ಪರಿಮಳಗೋಸ್ಕರ. ಆಮೇಲೆ ಒಂದು 3 ಇದು ನಮ್ಮ ಮನೆಯಲ್ಲೇ ಉಂಟು ಗಿಡ, ಕರ್ಬೇವಿನ ಗಿಡ. ಆ ಕರ್ಬೇವಿನ ಸೊಪ್ಪಿನ ಹಾಕ್ತೆ, ಅದು ಸಹ ಒಳ್ಳೆ ಪರಿಮಳ ಬರುತ್ತೆ ನೋಡಿ. ಹೀಗೆ ಇಡೀ ಹಾಕ್ತೇನೆ ನಾನು, ಈ ದಂಟಿನ ಹಾಕೋದಿಲ್ಲ, ಇದನ್ನ ಬಿಸಾಡ್ತೇನೆ. ಆಯಿತಾ? ಹೀಗೆ ಹಾಕಿ ಈಗ ಇದನ್ನು ಮುಚ್ಚಿಟ್ಟು ಗ್ಯಾಸ್ ಆಫ್ ಮಾಡಿ ಬಿಡ್ತೆ, ಯಾಕಂದರೆ ಸ್ಮೆಲ್ ಹೊರಗೆ ಹೋಗಬಾರ್ದು ಅಂಥೇಳಿ ನೋಡಿ. ಆಯಿತು. ಈಗ ನೋಡಿ, ಈಗ ಚಿಕನ್ ಸುಕ್ಕ ರೆಡಿಯಾಗಿತ್ತು. ಈಗ ಹಾಗೆ ನಾನು ಮುಚ್ಚಿಡ್ತೆ ಇದನ್ನ. ಆಮೇಲೆ ನೀರು ದೋಸೆ ಮಾಡಿ ಮತ್ತೆ ಅದನ್ನು ಟ್ರೈ ಮಾಡುವ. ಈಗ ಮುಚ್ಚಿಡ್ತೇನೆ. ಚಿಕನ್ ಸುಕ್ಕ ರೆಡಿಯಾಗಿದೆ ಫ್ರೆಂಡ್ಸ್. ಅಮ್ಮ ನಂಗೀಗ ಪ್ಲೇಟೇ ಹಾಕಿ ಕೊಟ್ಟಿದ್ದಾರೆ. ನಾನೀಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಹಿಂಗಿದೆ ಅಂತೇಳಿ. ನಿಮ್ಗೆ ಕಾಣಿಸುತ್ತೆ, ಹೇಗೆ ಕಾಣಿಸ್ತಿದೆ ನಿಮಗೆ ಚಿಕನ್ ಸುಕ್ಕ? ಕಾಣಿಸುತ್ತಲ್ಲ, ತಿಂದು ಹೇಳ್ತೀನಿ ನಿಮಗೆ. ಇದಕ್ಕೆ ತೆಳಗನ್ ದೋಸೆ ಮಾಡಿದ್ದಾರೆ, ಅಂದರೆ ನೀರು ದೋಸೆ ಮಾಡಿದ್ದಾರೆ. ಕುಂದಾಪುರ ಕನ್ನಡದಲ್ಲಿ ತೆಳಗನ್ ದೋಸೆ ಅಂತ ಹೇಳ್ತೀವಿ ನೀರು ದೋಸೆಗೆ. ಸೊ ಇದು ತುಂಬ ಬೆಸ್ಟ್ ಕಾಂಬಿನೇಷನ್. ನೀವು ಕೋಳಿ ರೊಟ್ಟಿ ಒಟ್ಟಿಗೂ ಚಿಕನ್ ಸುಕ್ಕ ಹಾಕಿ ತಿನ್ಬೋದು, ಆ್ಯಂಡ್ ತೆಳಗನ್ ದೋಸೆ ಒಟ್ಟಿಗೂ ನೀವು ಚಿಕನ್ ಸುಕ್ಕ ಹಾಕಿ ತಿನ್ಬೋದು, ರೈಸಿಗೆ ಕೂಡ ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್ ಅಂದರೆ ತೆಳಗನ್ ದೋಸೆ. ವೆರಿ ಗುಡ್.
ವಾವ್, ಎಷ್ಟು ಸೂಪರ್ ಇದೆ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೆ ಇದೆ. ಬೆಸ್ಟ್ ನಾನು ತಿಂದಿರೋದು ಅಂತ ಹೇಳಿದ್ರೆ ನನ್ನ ಅಮ್ಮನ ಚಿಕನ್ ಸುಕ್ಕ. ನೀವು ಒಮ್ಮೆ ಟ್ರೈ ಮಾಡಿ, ಹಿಂಗೇನೆ ಇರುತ್ತೆ, ತುಂಬಾ ಚೆನ್ನಾಗಿದೆ, ತಿಂತಾನೇ ಇರಬೇಕು ಅಂತ ಅನ್ಸುತ್ತೆ ಇದು ತಿಂದ್ರೆ. ತುಂಬಾ ಖಾರ ಇದೆ ಆ್ಯಂಡ್ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ. ಖಾರ ತುಂಬ ಜಾಸ್ತಿನೇ ಮಾಡ್ತಾರೆ ಅಮ್ಮ, ಯಾಕಂದರೆ ನಮ್ಗೆ ಖಾರ ಅಂದರೆ ತುಂಬ ಇಷ್ಟ. ಹಾಗಾಗಿ ಚಿಕನ್ ಪೀಸ್ ತಿಂದು ಹೇಳ್ತೀನಿ ಹೆಂಗಿದೆ ಅಂತ. ಪೀಸು ಎಲ್ಲದಕ್ಕೂ ಖಾರ ಸರಿತಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ತುಂಬ ಒಳ್ಳೆ ಉಂಟು. ನನ್ನಮ್ಮ ನಾನ್ ವೆಜ್ ತಿನ್ನಲ್ಲ, ಆದರೂ ಕೂಡ ಅವಳು ರೆಸಿಪಿನ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಉಪ್ಪು ಖಾರ ಏನು ಟೇಸ್ಟ್ ಮಾಡಲ್ಲ, ಯಾಕಂದ್ರೆ ಅವ್ರು ನಾನ್ ವೆಜ್ ತಿನ್ನಲ್ವಲ್ಲ. ಹಾಗಾಗಿ ಆದರೂ ಕೂಡ ಉಪ್ಪು ಖಾರ ಎಲ್ಲ ಹದ ಇರುತ್ತಲ್ವ, ಕರೆಕ್ಟ್ ಹಾಕ್ತಾರೆ. ಅವ್ರ ಅಮ್ಮನಿಂದ ಅವಳು ಇದೆಲ್ಲ ಕಲ್ತಿರೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಏನು ಮಾಡುವ ಟೈಮ್ ಬಂದೇ ಬಿಡ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ, ನೀವು ಹೇಗಿದೆ, ನೀವು ಮಾಡಿದ ತಕ್ಷಣ ಹೇಗಿದೆ ಅಂತ ಹೇಳಿ ನಂಗೆ ಕಮೆಂಟಲ್ಲಿ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹೆಚ್ಚಿನ ವ್ಯೂಸ್ ಈ ವಿಡಿಯೋಗೆ ಆಗಲಿ ಅಂತ ಹೇಳ್ತೀನಿ, ಯಾಕಂದರೆ ನನ್ನಮ್ಮ ಇಷ್ಟು ಪರಿಶ್ರಮದಿಂದ ಮಾಡಿದ್ದಾರೆ. ಯಾಕಂದರೆ ಫಸ್ಟ್ ಟೈಮ್ ನನ್ನಮ್ಮ ವಿಡಿಯೋದಲ್ಲಿ ಬಂದಿದ್ದಾರೆ ನಮ್ಮ ಚಾನಲಲ್ಲಿ. ಹೀಗೆ ನನ್ನಮ್ಮನಿಗೆ ತುಂಬ ಪ್ರೋತ್ಸಾಹ ಮಾಡಿ ನನ್ನಮ್ಮ ಇನ್ನೂ ಜಾಸ್ತಿ ವಿಡಿಯೋ ರೆಸಿಪೀಸ್ ನಿಮಗೆ ಹೇಳ್ತಾರೆ. ತುಂಬ ಹೆಚ್ಚಿನ ಜನ ಈ ವಿಡಿಯೋ ನೋಡಿ, ಹೆಚ್ಚಿನ ಜನಕ್ಕೆ ಇದು ಶೇರ್ ಆಗಲಿ ಅಂತ ನಾನು ಬಯಸ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಲವ್ ಯು.